ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಖ್ಯಮಂತ್ರಿಗಳು ನಮ್ಮ ಮಾತುಗಳನ್ನು ಕೇಳಿಸ್ಕೋಬೇಕು ಅಂತ ನಾನು ಮೊದಲನೇದಾಗಿ ವಿನಂತಿ ಮಾಡ್ತಾ ಇದ್ದೀನಿ. ನಾವು ಯಾರು ಇವತ್ತು ಆರ್ಸೆಲರ್ ಮಿತ್ತಲ್ ಕಂಪನಿಗೋಸ್ಕರ, ಅದೇ ರೀತಿಯಲ್ಲಿ ನಮ್ಮ ಆರ್ಸೆಲರ್ ಮಿತ್ತಲ್ ಕಂಪನಿಗೋಸ್ಕರ, ಬ್ರಾಹ್ಮಣಿ ಸ್ಟೀಲ್ಸ್ಗೋಸ್ಕರ, ಅದೇ ರೀತಿಯಲ್ಲಿ NMDCಗೋಸ್ಕರ ಜಮೀನನ್ನು ಕೊಟ್ಟಿರ್ತಕ್ಕಂಥ ಕೊಡ್ತೀನಿ, ಹರಗಿಂಡೋಣಿ, ಜಾನೆಕುಂಟೆ, ವೇಣಿವೀರಾಪುರ, ಕೊಳಗಲ್ಲು, ಎರ್ರಂಗಳಿ ಮತ್ತು ಸಿದ್ದಮ್ಮನಹಳ್ಳಿ ಒಟ್ಟು 7 ಗ್ರಾಮಗಳ ರೈತರು ನಾವಿಲ್ಲಿ ಸೇರಿ ಒಕ್ಕೊರಲಿನಿಂದ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಒಬ್ಬರಿಬ್ಬರಲ್ಲ, 7 ಗ್ರಾಮಗಳ 13,000 ಎಕರೆ ಜಮೀನನ್ನ ಬಲವಂತವಾಗಿ ಸ್ವಾಧೀನಕ್ಕೆ ಒಳಪಡಿಸಿರ್ತಕ್ಕಂಥ KEBಗೆ ಸಂಬಂಧಪಟ್ಟು ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ತಾವು ಕಳೆದ ನವೆಂಬರ್ 19ನೇ ತಾರೀಕು ನಮ್ಮ ಹಕ್ಕೊತ್ತಾಯಗಳಿಗೆ ಹೋರಾಟಕ್ಕೆ ಮಣಿದು ನಮ್ಮ ಜೊತೆಯಲ್ಲಿ ನೀವು ಮಾತುಕತೆ ಮಾಡಿದಿರಿ, ದಾಖಲಾತಿ ಕೊಡ್ರಿ ಅಂದ್ರಿ. ದಾಖಲಾತಿಗಳನ್ನು ಕೂಡ ನಾವು ದಾಖಲಾತಿ ಕೊಟ್ಟೆವು. ಆದರೆ ಮಾತುಕತೆ ಮಾಡಿ ದಾಖಲಾತಿ ಪಡೆದು 2 ತಿಂಗಳಾದರೂ ಕೂಡ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಿವರೆಗೆ ತಾವು ಹೇಳಲಿಲ್ಲ. ತಮ್ಮಲ್ಲಿ ನಾವು ಇವತ್ತು ಇಷ್ಟೂ ಜನ, ಒಬ್ಬರಲ್ಲ ಇಷ್ಟೂ ಜನ 7 ಹಳ್ಳಿಗಳ ಜನ ಇವತ್ತು ಪಾದಯಾತ್ರೆಯಲ್ಲಿ ಬಂದಿದ್ದೀವಿ. ಎಲ್ಲರೂ ಒಟ್ಟಾಗಿ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದೀವಿ. ಏನಂದ್ರೆ 2 ತಿಂಗಳಿಂದ ನಮ್ಮ ಕತೆ ಏನಾಯ್ತು ಅನ್ನೋದು ನೀವು ಹೇಳಲಿಲ್ಲ. ದಯಮಾಡಿ ಬೇಗನೆ ನಮಗೆ ಏನು ಬಲವಂತವಾಗಿ ಭೂ ಸ್ವಾಧೀನ ಮಾಡಿ ವಂಚನೆಯ ಭೂಬೆಲೆ ಕಟ್ಟಿ ಮೋಸ ಮಾಡಲಾಗಿದೆ, ಅದನ್ನ ರದ್ದು ಮಾಡಿದೀವಿ ಅಥವಾ ಇಲ್ಲ ಅನ್ನುವಂಥ ವಿಚಾರವನ್ನ ತಾವು ಬಹಿರಂಗಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇದೇ ಕಾರಣಕ್ಕೆ ಇವತ್ತು ನಾವು ಪಾದಯಾತ್ರೆ ಮೂಲಕ ಇಲ್ಲಿಗೆ ಬಂದಿದ್ದೀವಿ. ಎರಡನೇದು ಬಹಳ ಮುಖ್ಯವಾಗಿ, ಇವತ್ತು ಒಂದು ಕಡೆಗೆ ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿ ಮಾತಾಡಿ ಸಹಾನುಭೂತಿ ತೋರಿಸಿ ನಿಮಗಾಗಿರುವಂಥ ಅನ್ಯಾಯ ಏನಾದರೂ ಇದ್ರೆ ನಾನು ಸರಿಪಡಿಸ್ತೀನಿ ಅಂತೇಳಿ ಒಂದು ಕಡೆ ಪ್ರಯತ್ನ ಮಾಡ್ತಾ ಇರುವಾಗಲೇ, ಇನ್ನೊಂದು ಕಡೆಗೆ KIDB ಅವರು ಹಿಂಬಾಗಿಲಿನ ಮೂಲಕ ಇವತ್ತು ಬೇರೆ ಬೇರೆ ಸಣ್ಣ ಕೈಗಾರಿಕೆಗಳಿಗೆ ಒಟ್ಟು ಭೂಮಿಯನ್ನು ತುಂಡು ಮಾಡಿ ಮಾರಾಟ ಮಾಡುವಂತ ಕುಕೃತ್ಯಕ್ಕೆ ಇವತ್ತು ಅವರು ಕೈ ಹಾಕಿದ್ದಾರೆ. ಇದನ್ನ ಈ ಕೂಡಲೇ ನಿಲ್ಲಿಸಬೇಕು. KIDB ಏನನ್ನುವಂತ ಒಂದು ನಟೋರಿಯಸ್ ಸಂಸ್ಥೆ ಏನಿದೆ, ಅದರ ಉದ್ದಟತನವನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಹೌದು ತಾನೇ? ಈ 2 ಮುಖ್ಯವಾದಂಥ ಅಹವಾಲುಗಳನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಎಲ್ಲ ಸಾರ್ವಜನಿಕರು, ರಾಜ್ಯದ ನಾಗರಿಕರು ಗಮನಿಸಬೇಕು. ಈ KIDB ಅಂತಕ್ಕಂಥ ಸಂಸ್ಥೆ ರಾಜ್ಯ ಸರ್ಕಾರದ ಆವತ್ತಿನ ಮಂತ್ರಿಗಳು ಸೇರಿ ಅಧಿಕಾರಿಗಳೆಲ್ಲ ಶಾಮೀಲಾಗಿ ನಮ್ಮ ಜಮೀನುಗಳಿಗೆ ಸರ್ಕಾರದ ಮಾನದಂಡಗಳನ್ನು ಉಲ್ಲಂಘನೆ ಮಾಡಿ ಅತ್ಯಂತ ಕಡಿಮೆ ಬೆಲೆ 8 ಲಕ್ಷ ರೂಪಾಯಿಗೆ 1 ಎಕರೆ ಅಂತೇಳಿ ಇವತ್ತು ಖರೀದಿ ಮಾಡಿದ್ದಾರೆ. ಬ್ರಾಹ್ಮಣಿ ಸ್ಟೀಲ್ಸ್ಗಾದ್ರೆ 5 ಲಕ್ಷ ರೂಪಾಯಿಗಳಿಗಿಂತ 1 ಎಕರೆಯನ್ನು ಇವತ್ತು ಖರೀದಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಾವು ಅದನ್ನ ಸ್ಪಷ್ಟವಾಗಿ ಸರ್ಕಾರ ಕೇಳಿದೀವಿ. ಮಾನದಂಡಗಳನ್ನು ಹೇಗೆ ಇವತ್ತು ಮೀರಿ ಅತ್ಯಂತ ಕಡಿಮೆ ಬೆಲೆ ಬರುವಂಗೆ ಅಧಿಕಾರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸಾಕ್ಷಿ ಸಮೇತ ನಾವು ತೋರಿಸಿದೀವಿ. ಜಿಲ್ಲಾಧಿಕಾರಿಗಳು, ಅವತ್ತಿನ ಜಿಲ್ಲಾಧಿಕಾರಿಗಳು ಒಪ್ಪಿ ಅದನ್ನ ಬದಲಾಯಿಸೋದಕ್ಕೆ ಕೂಡ ಇವತ್ತು ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಅಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸರ್ಕಾರ ಈ ಮೋಸದ ಬೆಲೆಯನ್ನು ತಡೆಯಲಿಲ್ಲ. ಆದರೆ ಈ ಮೋಸದ ಬೆಲೆಗೆ 8 ಲಕ್ಷ 5 ಲಕ್ಷಕ್ಕೆ ಖರೀದಿ ಮಾಡಿದಂಥ ಜಮೀನುಗಳನ್ನು ಈಗ ಅದೇ KIDB
ಇವತ್ತು 1.5 ಕೋಟಿ ರೂಪಾಯಿಗೆ 1 ಎಕರೆಯಂತೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ನ್ಯಾಯನಾ ಅಂತ ನಾವು ಮುಖ್ಯಮಂತ್ರಿಯನ್ನು ಕೇಳ್ತಾ ಇದ್ದೀವಿ. ಅದೇನ್ರಿ 1.5 ಕೋಟಿಗೆ 1 ಎಕರೆ ಮಾರಾಟ ಮಾಡ್ತಾರೆ ಅಂದ್ರೆ ನಮಗೆ ಜಿಲ್ಲಾ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. KIDB ಅವರು ಜಿಲ್ಲಾ ನ್ಯಾಯಾಲಯದ ಮುಂದೆ ಒಪ್ಕೊಂಡಿದ್ದಾರೆ. ಯಾವುದಾದ್ರೂ ಜಮೀನನ್ನ ಅಭಿವೃದ್ಧಿ ಮಾಡೋದಕ್ಕೆ ಒಟ್ಟು ಬೆಲೆಯ 30% ನಮಗೆ ಖರ್ಚಾಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಹಂಗಾಗಿ 30% ಅವರಿಗೆ ಖರ್ಚನ್ನ ಕಳೆದ್ರೆ 1.5 ಕೋಟಿಯಲ್ಲಿ 30% ಖರ್ಚು ಕಳೆದ್ರೆ 1,05,00,000 ರೂಪಾಯಿ ಭೂಮಿಯ ಬೆಲೆ ಅಂತ ಅದರ ಅರ್ಥ. 1,05,00,000 ರೂಪಾಯಿ ಭೂಮಿಯ ಬೆಲೆ 30% ಅಂದ್ರೆ 45 ಲಕ್ಷ ರೂಪಾಯಿ ಮಾತ್ರವೇ. 1,05,00,000 ರೂಪಾಯಿ ಭೂಮಿಯ ಬೆಲೆ ಬಾಳ್ತದೆ ಅಂತ ಹೇಳಿದ್ರೆ ನಮಗೆ ನೀವು ಕೊಟ್ಟಿದ್ದೆಷ್ಟು ಸ್ವಾಮಿ? 5 ಲಕ್ಷ 8 ಲಕ್ಷ ಕೊಟ್ರಿ ಅಂದ್ರೆ ಎಷ್ಟು ಮೋಸ ಆಗಿದೆ ನಮಗೆ? 1 ಕೋಟಿ ರೂಪಾಯಿನಷ್ಟು ಇವತ್ತು ನಮಗೆ ಮೋಸ ಆಗಿದೆ. ಇದು ನಮ್ಮಂತ ಸಾಮಾನ್ಯ ರೈತರಿಗೆ ಅರ್ಥ ಆಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಕೂಡ ಅರ್ಥ ಆಗ್ತದೆ ಅಂತೇಳಿ ನಾವು ಇವತ್ತು ಭಾವಿಸಿದ್ದೇವೆ. ಆದ್ರಿಂದ ರಾಜ್ಯ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕರೆಗೆ 1 ಕೋಟಿ ರೂಪಾಯಿ ಅಂದ್ರೆ 13,000 ಎಕರೆಗೆ 3 ಕಂಪನಿಗಳಿಗೆ ಎಷ್ಟಾಗುತ್ತೆ? 13,000 ಕೋಟಿ. 1.5 ಕೋಟಿ ರೂಪಾಯಿದಂಗೆ 1 ಎಕರೆ ಅಂತೇಳಿ ಇವತ್ತೇನೋ ಅವ್ರು ಫಿಕ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಲೆಕ್ಕ ಹಾಕಿದರೆ 20,000 ಕೋಟಿ ರೂಪಾಯಿ ಇವತ್ತು ನಷ್ಟ ಆಗಿದೆ. ಇದೊಂದು ದೊಡ್ಡ ಹಗರಣ. ಈ ಹಗರಣವನ್ನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ರೈತರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.